ಇವತ್ತಿನ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳದ ಎರಡೂ ಪಕ್ಷದ ಶಾಸಕ ಮಿತ್ರರು, ಮಾಜಿ ಶಾಸಕರುಗಳು, ಕೇಂದ್ರದ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರಿಗೂ ಹಿರಿಯರಾಗಿರ್ತಕ್ಕಂಥ ಯಡಿಯೂರಪ್ಪನವರು, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಮತ್ತು ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವರು ಎಲ್ಲ ಇವತ್ತು ಸಭೆಯಲ್ಲಿ ಭಾಗವಹಿಸಿ 3ನೇ ತಾರೀಕಿನಂದು ರಾಜ್ಯದಲ್ಲಿ ಯಾವೊಂದು ಜನತೆಯ ಮುಂದೆ ಹಲವಾರು ರೀತಿಯ ಸುಳ್ಳು ಮಾತುಗಳನ್ನು ಹೇಳ್ತಕ್ಕಂಥವ್ರ ಮುಖಾಂತರ ಜನತೆಯನ್ನು ದಾರಿ ತಪ್ಪಿಸಿ ಅಧಿಕಾರಕ್ಕೆ ಬಂದ 15 ತಿಂಗಳಿನಲ್ಲಿ ಅಧಿಕಾರ ಸ್ವೀಕಾರ ಮಾಡಿದಂಥ ಮೊದಲನೇ ದಿನದಿಂದಲೇ ಪ್ರಾರಂಭ ಆಯಿತು ಈ ಸರ್ಕಾರದ ಅಕ್ರಮಗಳು. ವರ್ಗಾವಣೆ ವಿಷಯದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ, ಬೀದಿನಲ್ಲಿ ಅಧಿಕಾರಿಗಳು ಮಾತನಾಡ್ತಾರೆ, ಈ ಸರ್ಕಾರ ಯಾವ ರೀತಿ ನಡೀತಿದೆ ಅಂತಕ್ಕಂಥದ್ದು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಹುಶಃ ಮೊದಲನೇ ಬಾರಿಗೆ ಸದನದ ಕಲಾಪಗಳನ್ನು ಎದುರಿಸಲಿಕ್ಕಾಗದೆ ಮಾಧ್ಯಮಗಳ ಮುಖಾಂತರ ಪ್ರಾಯೋಜಿತ ಹೇಳಿಕೆಗಳನ್ನು ಕೊಡ್ತಕ್ಕಂಥ ಒಂದು ದೈನೇಸಿ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು ಬಹುಶಃ ಭಾರತ ದೇಶದ ರಾಜಕಾರಣದ ಇತಿಹಾಸದಲ್ಲೇ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ವಿಧಾನಸಭೆಯ ಕಲಾಪದಲ್ಲಿ ಅಷ್ಟು ವರ್ಷ ಅನುಭವ ಇರತಕ್ಕಂಥ ಮುಖ್ಯಮಂತ್ರಿಯಾಗಿ, ವಿರೋಧ ಪಕ್ಷದ ನಾಯಕರಾಗಿ ಸುದೀರ್ಘವಾಗಿ ಆಡಳಿತದ ಅನುಭವವನ್ನು ಹೊಂದಿದ್ದಂಥ ಈ ರಾಜ್ಯದ ಮುಖ್ಯಮಂತ್ರಿ ವಿಧಾನಸಭೆಯಲ್ಲಿ ಉತ್ತರವನ್ನು ಕೊಡದೆ ಪಲಾಯನವನ್ನು ಮಾಡಿದಂಥ ಒಂದು ಘಟನೆ ಬಹುಶಃ ನಮ್ಮ ರಾಜ್ಯದಲ್ಲಿ ಎಂದೂ ನಡೆದಿರಲಿಲ್ಲ. ವಿರೋಧ ಪಕ್ಷದ ನಾಯಕರಾಗಿ ಅಶೋಕ್ ಅವರು ಮತ್ತು ಹಲವಾರು ಸದಸ್ಯರುಗಳು ಮತ್ತು ವಿಧಾನ ಪರಿಷತ್ತಿನಲ್ಲೂ ಸಹ ಹಲವಾರು ನಮ್ಮ ಹಿರಿಯ ಸದಸ್ಯರುಗಳು ದಾಖಲೆಗಳ ಸಮೇತ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾನು ಬ್ಯಾಕ್ವರ್ಡ್ ಚಾಂಪಿಯನ್ನು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಯಾವುದೇ ಸರ್ಕಾರಗಳು ಕೊಡದೇ ಇರತಕ್ಕಂಥ ಅನುದಾನಗಳನ್ನು ಕೊಟ್ಟು ಅವರೆಲ್ಲರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಮಾತನ್ನು ಹೇಳಿದಂಥ ಮುಖ್ಯಮಂತ್ರಿ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾದಂಥ ಹಣವನ್ನೇ ಈ ಸರ್ಕಾರದಲ್ಲಿ ಲೂಟಿ ಹೊಡೆಯತಕ್ಕಂಥ ಕೆಲಸ ಏನಾಗಿದೆ ಅದರ ನಾಯಕತ್ವವನ್ನು ಅವರೇ ವಹಿಸಿದ್ದಾರೆ. SITಯ ತನಿಖೆಗೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಯಾರನ್ನು ರಕ್ಷಣೆ ಮಾಡಲಿಕ್ಕೆ ಹೊರಟರು, ವಿಧಾನಸಭೆ ಕಲಾಪದಲ್ಲಿ ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ. ಬಹುಶಃ ಮೊದಲನೇ ಬಾರಿಗೆ ಉತ್ತರವನ್ನು ಕೊಡ್ತಕ್ಕಂಥ ನೈತಿಕತೆ ಕಳ್ಕೊಂಡಂಥವರು ಯಾರೋ ಬರ್ಕೊಟ್ಟಂಥ ಪುಟಗಳನ್ನು ಓದ್ತಕ್ಕಂಥ ಒಂದು ದಾಖಲೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಿಂದ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ನಾವೇನು ಕಂಡಿದ್ದೇವೆ. ಮೈಸೂರಿನ ಮೂಢ ಹಗರಣ, ನಾವು ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರು 15 ಸೈಟ್ ತಗೊಂಡಿರೋದಕ್ಕೆ ನಮ್ಮ ತಕರಾರಿಲ್ಲ, ಇನ್ನೂ 35 ಸೈಟ್ ತಗೊಳ್ಳಿ, 50 ಸೈಟ್ ಮಾಡ್ಕೊಳ್ಳಿ, ನಮ್ಮ ತಕರಾರಿಲ್ಲ ಮುಖ್ಯಮಂತ್ರಿಗೆ ಹೇಳ್ತಕ್ಕಂಥದ್ದು. ಈ ರಾಜ್ಯದಲ್ಲಿ ಕಾನೂನಿನ ವ್ಯಾಪ್ತಿಯೊಳಗೆ ಅವರವರದೇ ಆದಂಥ ಒಂದು ಆಸ್ತಿ ಗಳಿಕೆಯನ್ನು ಕಾನೂನನ್ನು ಮೀರದೆ ಮಾಡಲಿಕ್ಕೆ ಈ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ಯಾವ ಅಂಬೇಡ್ಕರ್ ಬಗ್ಗೆ ಭಾಷಣ ಮಾಡ್ತಕ್ಕಂಥವರು ಈಗ ಹೇಳ್ತಾ ಇದ್ದಾರೆ, ನಾನು ಒಬ್ಬ ಹಿಂದುಳಿದ ನಾಯಕ, ಹಿಂದುಳಿದ ವರ್ಗಕ್ಕೆ ಸೇರಿದವನು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅಸೂಯೆಯಿಂದ ನನ್ನ ಮೇಲೆ ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ. ಆ ಭೂಮಿ ಯಾರ್ದು ಅಂತಕ್ಕಂಥದ್ದನ್ನು ನಮ್ಮ ಪ್ರಶ್ನೆ ಇಲ್ಲಿ 1990 106 ಬಾರಿ ಹೇಳಿದ್ದೇವೆ. ಈಗ
92ರಲ್ಲಿ ಪ್ರಾಥಮಿಕ ಹಂತದ ಅಧಿಸೂಚನೆ ಆದಂಥದ್ದು, 97ರಲ್ಲಿ ಯಾವೊಂದು ಅಂತಿಮ ಅಧಿಸೂಚನೆ ಆಗಿದೆ 16/2ರಲ್ಲಿ ಅಧಿಸೂಚನೆ ಆದಂಥದ್ದೇನಿದೆ ಅಂತಿಮವಾಗಿ, ಆ ಒಂದು ಅಂತಿಮ ಅಧಿಸೂಚನೆ ನಂತರ 3,24,000 ರೂಪಾಯಿ ಹಣವನ್ನು ಕೋರ್ಟ್ನಲ್ಲಿ ಸಂದಾಯ ಮಾಡಿದ್ದಾರೆ ಆ ವ್ಯಕ್ತಿಗೆ. ಆದರೆ ಇಲ್ಲಿ ಇರ್ತಕ್ಕಂಥ ಪ್ರಮುಖವಾದ ಅಂಶ, ಮುಖ್ಯಮಂತ್ರಿಗಳೇ, ಇಲ್ಲಿರ್ತಕ್ಕಂಥ ಪ್ರಮುಖವಾದ ಅಂಶ, ಯಾವ ನಿಂಗ ಅಂತಕ್ಕಂಥ ಹೆಸರನ್ನ ಭೂಮಿಯನ್ನು ಖರೀದಿ ಮಾಡಿದ್ದೀವಿ ಅಂತ ಹೇಳ್ತೀರಿ, ದೇವರಾಜು ಅಂತಕ್ಕ ಅವರ ಮಗನ ಏನೋ ಅವರ ಮಗನಿಂದ ಕೊಂಡ್ಕೊಂಡಿದ್ದೇವೆ ಅಂತ. ಆ ಭೂಮಿ ದೇವರಾಜುದು ಅಲ್ಲ, ಯಾರ್ದು ಅಲ್ಲ, ಅದು ಸರ್ಕಾರಿ ಭೂಮಿ. ಅದು 1997ರಲ್ಲಿ ಫೈನಲ್ ನೋಟಿಫಿಕೇಶನ್ ಆಗಿದೆ. ಫೈನಲ್ ನೋಟಿಫಿಕೇಶನ್ನು ಅದರಿಂದ ಇಲ್ಲಿ ಇವತ್ತು ಈ ಸರ್ಕಾರ ರಾಜ್ಯದ ಸಂಪತ್ತನ್ನು ಲೂಟಿಯನ್ನು ಮಾಡ್ತಾ ಇದ್ದಾರೆ. ಆ ಲೂಟಿಯನ್ನು ಮಾಡಿರ್ತಕ್ಕಂಥದ್ದನ್ನು ಬಂಡಧೈರ್ಯದಿಂದ ಸತೀಶ್ ಈಗಾಗಲೇ ರಾಜ್ಯದ ಅಧ್ಯಕ್ಷರು